ಕೆರಗೋಡು ಜನ ಸ್ವಂತ ಹಣದಲ್ಲಿ ಧ್ವಜಸ್ತಂಭ ನಿಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇದೊಂದೇ ಧ್ವಜಸ್ತಂಭ ಕಂಡಿದ್ದ ಹಾಗಾದ್ರೆ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹನುಮ ಧ್ವಜ ಹಾರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸಿ ವಿರುದ್ಧ ಕ್ರಮ ಆಗಬೇಕು, ಎಫ್ಐಆರ್ ದಾಖಲಿಸಬೇಕು ಅಂತಲೂ ಹೇಳಿದ್ದಾರೆ. ಏನೊಂದು ಕೆರಗೋಡಿನ ಗ್ರಾಮಸ್ಥರು ತಮ್ಮ ಸ್ವಂತ ಹಣದಲ್ಲಿ ಏನೊಂದು ಧ್ವಜಸ್ತಂಭವನ್ನು ನಿಲ್ಲಿಸಿದರೆ, ಆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ, ನಾಡಿನ ಧ್ವಜ ಹಾಗೂ ಭಾಗವಧ್ವಜವನ್ನು ಆರಿಸಲಿಕ್ಕೆ ಅವರು ನಿರ್ಣಯವನ್ನು ಪಂಚಾಯತಿಯಿಂದ ತಗೊಂಡಿದ್ದಾರೆ. ಇವತ್ತು ಕರ್ನಾಟಕ ಉದ್ದ ಅಗಲದಲ್ಲಿ ಎಷ್ಟು ಜನ ಧ್ವಜಸ್ತಂಭವನ್ನು ಹಾಕಿದ್ದಾರೆ. ಪರ್ಮಿಷನ್ ಎಷ್ಟು ಜನ ತೊಗೊಂಡವ್ರು? ಆದರೆ ಇಲ್ಲಿ ಪರ್ಮಿಷನ್ ತೊಗೊಂಡು ತಮ್ಮ ಸ್ವಂತ ಹಣದಲ್ಲಿ ಇವತ್ತು ಧ್ವಜಸ್ತಂಭವನ್ನು ನಿಲ್ಲಿಸಿ ಎಲ್ಲ ಕಾಲದಲ್ಲಿ ಯಾವ್ಯಾವ ಧ್ವಜಗಳನ್ನು ಆರಿಸ್ಬೇಕು ಎಲ್ಲ ಧ್ವಜಗಳನ್ನು ಆರಿಸ್ತಾ ಇದ್ದಾರೆ. ದೇಶಭಕ್ತರಿದ್ದಾರೆ, ರಾಮ ಭಕ್ತರಿದ್ದಾರೆ. ಹಾಗಾಗಿ ಎಲ್ಲ ಭಕ್ತಿನ ತೋರ್ತಾ ಇಡೀ ಕರ್ನಾಟಕದಲ್ಲಿ ಇವ್ರಿಗೂ ಇದೊಂದೇ ಧ್ವಜಸ್ತಂಭ ಖಂಡಿತ ಕಾನೂನು ಪಾಲನೆ ಮಾಡಿದಂಥ ಈ ಗ್ರಾಮಸ್ಥರಿಗೆ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಸಂಪೂರ್ಣ ಕಿರುಕುಳವನ್ನು ಕೊಟ್ಟಿದ್ದಾರೆ. ಇವತ್ತು ಆ ಜನ ಅಲ್ಲಿ ಏನಾರು ಓಕೆ, ಕಾನೂನಲ್ಲಿ ಏನಾರು ತಪ್ಪಿದ್ರೆ ನೋಟಿಸ್ ಕೊಡ್ಬೋದಿತ್ತು. ನೋಟಿಸು ಸಹ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿಲ್ಲ, ಕಾನೂನು ಪ್ರಕ್ರಿಯೆ ಮಾಡಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ಬಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.